ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದ ಪ್ರತಿಷ್ಠಿತ ಡಾಕ್ಟರ್ ಜಂಬಗಿ ಆಸ್ಪತ್ರೆ, ಬೆಳಗಾವಿ ಡಾಕ್ಟರ್ ಜಂಬಗಿ ಕಣ್ಣಿನ ಆಸ್ಪತ್ರೆ ಹಾಗೂ ಸಿದ್ಧಿವಿನಾಯಕ ರೂರಲ್ ಮೆಡಿಕಲ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ 60ನೇ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಇತ್ತೀಚೆಗೆ ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಲಕ್ಷ್ಮಣ್ ಜಂಬಗಿ ಅವರ ಧರ್ಮಪತ್ನಿ ವರ್ಷಾ ಜಂಬಗಿ ಹಾಗೂ ಪ್ರಸಿದ್ಧ ನೇತ್ರ ತಜ್ಞ ಡಾಕ್ಟರ್ ಅಮೋಘ್ ಜಂಬಗಿ ಅವರು ಶ್ರೀ ಗಣೇಶನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಶಿಬಿರದಲ್ಲಿ ಸಾರ್ವಜನಿಕರಿಗೆ ಕಣ್ಣಿನ ತಪಾಸಣೆಯ ಜೊತೆಗೆ ಮಧುಮೇಹ ಹಾಗೂ ರಕ್ತದ ಒತ್ತಡ ಸೇರಿದಂತೆ ವಿವಿಧ ಸಾಮಾನ್ಯ ಆರೋಗ್ಯಗಳ ಸಮಸ್ಯೆಗಳ ಉಚಿತ ತಪಾಸಣೆ ನಡೆಸಲಾಯಿತು. ಅತ್ಯಾಧುನಿಕ ತಂತ್ರಜ್ಞಾನದ ವೈದ್ಯಕೀಯ ಉಪಕರಣಗಳ ನೆರವಿನಿಂದ ಸುಮಾರು 450ಕ್ಕೂ ಹೆಚ್ಚು ರೋಗಿಗಳ ಕಣ್ಣಿನ ಉಚಿತ ತಪಾಸಣೆ ನಡೆಸಲಾಯಿತು. ಇದರಲ್ಲಿ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಆರೋಗ್ಯ ಯೋಜನೆ ಅಡಿಯಲ್ಲಿ ಕಣ್ಣಿನ ಪೊರೆ ಹಾಗೂ ಇನ್ನಿತರ ಸಮಸ್ಯೆ ಇರುವ 60 ಮಂದಿ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಗೆ ಸೂಕ್ತ ಮಾರ್ಗದರ್ಶನ ನೀಡಲಾಯಿತು. ಅಲ್ಲದೆ ಕಣ್ಣಿನ ದೃಷ್ಟಿ ದೋಷವುಳ್ಳ 200ಕ್ಕೂ ಹೆಚ್ಚು ಜನರಿಗೆ ರಿಯಾಯಿತಿ ದರದಲ್ಲಿ ಸೂಕ್ತ ಕನ್ನಡಕಗಳನ್ನು ವಿತರಿಸಲಾಯಿತು. ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೆ ಮತ್ತೆ ಈ ಕ್ಯಾಂಪ್ನಾಗ ನಾವು ಫ್ರೀ ಚೆಕಪ್ ಇರ್ತದೆ, ಫ್ರೀ ಔಷಧಿ ಕೊಡ್ತೀವಿ. ಮತ್ತು ಮಧುಮೇಹ ಅಂದ್ರೆ ಶುಗರ್ ಇರಲಿ ಅಥವಾ BP ಇರಲಿ ಆ ಥರದ್ದು ಏನೋ ಪ್ರಾಬ್ಲಮ್ ಇತ್ತು ಚೆಕಪ್ ಅದು ಫ್ರೀ ಮಾಡ್ತೀವಿ. ಅದ್ರ ಜೊತೆ ಕನ್ನಡಕನ ನಾವು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ. ಆಪರೇಷನ್ ಯಶಸ್ವಿ ಸ್ಕೀಮ್ ಇದೆ, ದುಡ್ಡಿನ ಸ್ಕೀಮ್ ಇದೆ, ಅದನ್ನ ನಾವು ಫ್ರೀ ಮಾಡ್ಕೊಡ್ತೀವಿ. ಸರ್ಜರಿ ಫ್ರೀ ಅಂತ ನಾವೇ ಅಲ್ಲಿಂದ ಗಾಡಿ ಕಳಿಸಿ ಬೆಳಗಾವಿಂದ ಇಲ್ಲಿ ನಿಮ್ಗೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸಿ ಮತ್ತೆ ಮನೆ ಬಿಡೋ ಕೆಲಸನೂ ನಮ್ದು. ಸೊ ಅದರ ಫೆಸಿಲಿಟಿ ಎಲ್ಲ ಇದು ಎಷ್ಟನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ ಮಾಡಿದ್ವಿ. ಬಟ್ ಪ್ರಚಾರ ಎಲ್ಲ ಕಡೆ ಮಾಡ್ತೀವಿ, ಜಮಖಂಡಿಯಿಂದ ಮಾಲಿಂಗ್ಪುರ ಬೇರೆ ಕಡೆ ಎಲ್ಲ ಕಡೆ ಮಾಡ್ತೀವಿ. ಸರ್ ಇದು ಎಷ್ಟನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸರ್? ಒಂದು 60ನೇ 70ನೇ ಕ್ಯಾಂಪ್. 60ನೇ 70ನೇ ಕ್ಯಾಂಪ್. ಇದರಿಂದ ಎಷ್ಟು ಫಲಾನುಭವಿಗಳು ಇದ್ರ ಲಾಭ ಪಡ್ಕೊಂಡ್ರು ಸರ್? ಸೊ ಆಲ್ರೆಡಿ ನಾವು ಆಪರೇಷನ್ ಮಾಡಿದಂದ್ರೆ ಒಂದು 60 ಜನರಿಗೆ ಆಪರೇಷನ್ ಮಾಡಿದ್ವಿ. ಹಾವೇರಿಯಿಂದನೇ ನಾವು 2 ವಾರ ಮುಂಚೆನೇ ಕ್ಯಾಂಪ್ ಮಾಡಿದ್ವಿ ಯಶಸ್ವಿ ವತಿಯಿಂದ, ಟ್ರಸ್ಟ್ ವತಿಯಿಂದ. ಸೊ ಅದರಲ್ಲಿ ನಾವು 14 ಜನರಿಗೆ ಆಪರೇಷನ್ ಮಾಡಿ ಮೊನ್ನೆ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸೊ ಸಕ್ಸಸ್ಫುಲ್ ಆಗಿದೆ ಆಪರೇಷನ್. ಸೊ ಇವತ್ತಿಗೆ ಒಂದು 40-50 ಪೇಷಂಟ್ ಸರ್ಜರಿ ಸಿಗ್ತಾವ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರಿಗೂ ನಾವು ಸರ್ಜರಿ ಕಡಿಮೆ ಇರ್ತೀವಿ. ಯಶಸ್ವಿ ಇದ್ದರೆ ಅವ್ರಿಗೆ ಫ್ರೀಯಾಗಿ ಮಾಡ್ತೀವಿ. ಜ್ಯೋತಿ ಸಂಜೀವಿನಿ ಬೇರೆ ಸ್ಕೀಮ್ ಇದ್ರೆ ಅವ್ರಿಗೆ ಫ್ರೀಯಾಗಿ ಮಾಡ್ತೀವಿ. ಇಲ್ಲ ಅಂದ್ರೂ ನಾವು ಅಗದಿ ಕಡಿಮೆ ದರದಲ್ಲಿ BPL ಕಾರ್ಡ್ ಬಂದು ಸರ್ಜರಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಆ್ಯಕ್ಚುಲಿ ನಮಗೂ ಹಾವೇರಿ, ಸೊ ಇಲ್ಲಿ ಜನರಿಗೂ ಸ್ವಲ್ಪ ಫಲ ಸಿಗಲಿ ಅಲ್ಲಿ ಹಾಸ್ಪಿಟಲ್. ನಾವು ಅಲ್ಲಿ ನಾರ್ಮಲ್ ಆಗಿ ಕ್ಯಾಂಪ್ ಮಾಡ್ತೀವಿ. ನಾನು ಹೇಳಿದ್ರೆ ನಿಮ್ಗೆ 50-60 ಕ್ಯಾಂಪ್ ಮಾಡಿದ್ವಿ ಅಂತ. ಅದರಲ್ಲಿ 55 ಕ್ಯಾಂಪ್ಗಳೆಲ್ಲ ನಾವು ಆ ಕಡೆ ಆ ಏರಿಯಾದಲ್ಲೂ ಮಾಡಿದ್ವಿ. ಅಂದರೆ ಜೊಯ್ಡಾ ಇರಲಿ, ಜಾಂಬೋಟಿ ಇರಲಿ, ಹುಕ್ಕೇರಿ ಇರಲಿ, ಆ ಕಡೆ ಈ ಕಡೆ ಅಂತ. ಸೊ ನಮ್ಮೂರಲ್ಲಿ ಮಾಡಿರಲಿಲ್ಲ. ಸೊ ನಮ್ಮೂರವರೆಗೂ ಈ ಫಲ ಸಿಗಲಿ ಅಂದರೆ ಈ ಸರ್ವಿಸ್ ಸಿಗಲಿ ಅಂತ ನಾವು ಮಾಡ್ತಿದ್ವಿ. ಅದಲ್ಲದೆ 1 ತಿಂಗಳಲ್ಲಿ ಹಾವೇರಿಯಲ್ಲಿ ನಾವು ಹಾಸ್ಪಿಟಲ್ ಓಪನ್ ಮಾಡ್ತಿದ್ವಿ. ಜನರಿಗೆ ಅಲ್ಲಿ ಟ್ರಾವೆಲ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಸ್ಕೀಮ್ಗಳು, ಎಲ್ಲ ಗೌರ್ಮೆಂಟ್ ಸೌಕರ್ಯಗಳು ಇಲ್ಲೇ ಸಿಗುತ್ತೆ. ಸೊ ಇಲ್ಲೇ ಮಾಡ್ಕೋಬಹುದು. ಇಲ್ಲೇ ಆಪರೇಷನ್ ಮಾಡೋ ಫೆಸಿಲಿಟಿನೂ ಇಲ್ಲೇ ಮಾಡ್ತಾ ಇದ್ವಿ. ಎಲ್ಲ ಫೆಸಿಲಿಟೀಸು ಇಲ್ಲೇ ತಗೋಬಹುದು. ಅಲ್ಲಿವರೆಗೆ ನಾವು ಸ್ವಲ್ಪ ಕ್ಯಾಂಪ್ ಮಾಡಿ ಅವೇರ್ನೆಸ್ ಮಾಡೋಣ ಅಂತ ಮಾಡ್ತೀವಿ. ಡಾಕ್ಟರ್ ಫುಲ್ ಟೈಮ್ ಇರ್ತಾರೆ, 24/7 ಡಾಕ್ಟರ್ ಇರ್ತಾರೆ. ಬೆಳಿಗ್ಗೆ ಅಲ್ಲಿ ಸಂಜೆಗೆ ಏನೋ ಪ್ರಾಬ್ಲಮ್ ಇದೆ ಇರ್ತಾರೆ. ಅದಲ್ಲದೆ ಸ್ಪೆಷಲಿಸ್ಟ್ ಡಾಕ್ಟರ್ ಅಂದರೆ ಕಾರ್ನಿಯಾ, ರೆಟಿನಾ ಈ ಥರ ಬೇರೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ ವಾರಕ್ಕೆ ಒಂದ್ಸಲ 2 ಸಲ ಬಂದು ಹೋಗ್ತಾರೆ. ಸೊ ಎಲ್ಲ ಫೆಸಿಲಿಟಿನಲ್ಲಿ ಇರ್ತದೆ. ಬಟ್ ಅದು ಬಿಟ್ಟು ಅಡ್ವಾನ್ಸ್ ಫೆಸಿಲಿಟಿ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನೋ ಬೇಕಾದ್ರೆ ನಮ್ಮ ಕಡೆಯಿಂದ ರೆಫರಲ್ ಕೊಡ್ತೀವಿ. ಸೊ ಇಲ್ಲಿ ಚೀಟಿ ತೊಗೊಂಡ್ಬಂದ್ರೆ ಅಲ್ಲೂ ಟ್ರೀಟ್ಮೆಂಟ್ ನಿಮಗೆ ಫ್ರೀ ಆಗುತ್ತೆ. ಈ ಉಚಿತ ನೇತ್ರ ಶಿಬಿರದಲ್ಲಿ ನೇತ್ರ ತಜ್ಞ ಡಾಕ್ಟರ್ ಅಮೋಘ್ ಜಂಬಗಿ ಅವರೊಂದಿಗೆ ಸಿದ್ಧಿವಿನಾಯಕ ರೂರಲ್ ಮೆಡಿಕಲ್ ಕಾಲೇಜಿನ ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಸೇವೆ ಸಲ್ಲಿಸಿದರು. ಹಾರುಗಿರಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಕುರ್ಚಿ, ಹಿಡಕಲ್, ಮುಗಳಕೋಡ್ ಹಾಗೂ ಇನ್ನಿತರ ಗ್ರಾಮೀಣ ಪ್ರದೇಶಗಳಿಂದ ನೂರಾರು ಸಾರ್ವಜನಿಕರು ಆಗಮಿಸಿ ಶಿಬಿರದ ಪೂರ್ಣ ಸದುಪಯೋಗ ಪಡೆದುಕೊಂಡರು. ಸಂಜು ಬೇಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।